अस्माकम् आचार्याणि च भारती देवो नारायण श्रीशः देवी मंगलदेवता सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवी दुर्गे देवी ನಮಸ್ತುತೆ. ಸೇರಿದಂತಹ ಎಲ್ಲ ಸಜ್ಜನರೇ, ಮುಂದಿನ ಮಾರ್ಚ್ 1ನೇ ತಾರೀಕಿನಂದು ನಡೆಯಲಿರುವಂತಹ ಹಿಂದೂ ಸಮಾಜೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಇದೀಗ ಬಿಡುಗಡೆಗೊಳಿಸಿದ್ದೇವೆ. ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಲೋಸ್ಕರ ಎಲ್ಲ ಹಿಂದೂ ಮನೆಯನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುವಂತೆ ಆಮಂತ್ರಿಸುವ ಸಲುವಾಗಿ ಈ ಕಾರ್ಯಕ್ರಮ ಇವತ್ತು ಸಂಯೋಜನೆಗೊಂಡಿದೆ. ಸಂಘದ 100 ವರ್ಷವನ್ನು ಪೂರ್ಣಗೊಳಿಸಿದಂತಹ ಆಚರಣೆ ಈ ರೀತಿಯಲ್ಲಿದೆ. ಸಂಘದ ಸ್ಥಾಪನೆಯ ಉದ್ದೇಶವು ಇಡೀ ಹಿಂದೂಗಳನ್ನು ಸಂಘಟಿಸಿ ಜಗತ್ ಕಲ್ಯಾಣಕ್ಕೆ ಈ ಹಿಂದೂ ಧರ್ಮವನ್ನು, ಈ ಸಂಸ್ಕೃತಿಯನ್ನು ಉಳಿಸಬೇಕು ಎಂಬಂತಹ ಉದ್ದೇಶದಿಂದ. ಭಾರತ ಅಂದರೆ ಇಲ್ಲಿನ ಜೀವನ ಪದ್ಧತಿಯಲ್ಲಿ ವ್ಯವಸ್ಥೆ ಇದೆ, ಹಿಂದೂ ಸಮಾಜದ ಜೀವಂತ ಉದಾಹರಣೆಗಳು. ಆದರೆ ಇತ್ತೀಚಿನ ಒಂದಿಷ್ಟು ಸ್ವಾತಂತ್ರ್ಯ ಹೋರಾಟದ ಒಂದು ಘಟ್ಟವಾದರೆ, ಸ್ವಾತಂತ್ರ್ಯವನ್ನು ಪಡ್ಕೊಂಡಂತಹ ಆ ಕಾಲಘಟ್ಟದಲ್ಲಿ ನಡೆದಂತಹ ತುಷ್ಟೀಕರಣವೋ ಅಥವಾ ಮತಾಂಧತೆಯೋ ಯಾವ ಕಾರಣದಿಂದ ನಮ್ಮ ದೇಶ ಸ್ವಾತಂತ್ರ್ಯ ಆಗುವಾಗ ಅಖಂಡ ಭಾರತ ಖಂಡವಾಗಿ ಹೋಯಿತು, ಅದರ ದುಷ್ಪರಿಣಾಮವನ್ನು ಆ ಸಮಯದಲ್ಲೇ ಸಂಘದ ಪ್ರಮುಖರು ಎಚ್ಚರಿಸಿಕೊಂಡಿದ್ದರು. ಮಾತ್ರವಲ್ಲ, ಇದನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲಿಕ್ಕಾಗಿ ಏನೆಲ್ಲ ಯೋಚನೆ ಮಾಡಬೇಕೋ, ಆದರೆ ನಮ್ಮಲ್ಲಿರುವಂತಹ ಸೆಕ್ಯುಲರ್ವಾದಿಗಳು ಇದು ಸೆಕ್ಯುಲರ್ ರಾಷ್ಟ್ರವಾಗಿ ಉಳಿಬೇಕು ಅಂತ ಯೋಚನೆ ಮಾಡಿದರು. ಆದರೆ ಇದರದ್ದೇ ತುಂಡಾಗಿ ಬೇರ್ಪಟ್ಟಂಥದ್ದು ಮಾತ್ರ ಒಂದು ಮತವನ್ನೇ ಕೇಂದ್ರೀಕರಿಸಿಕೊಂಡು ಅದೊಂದು ಇಸ್ಲಾಂ ರಾಷ್ಟ್ರವಾಯಿತು. ಇವತ್ತು ಇಡೀ ಜಗತ್ತಿಗೆ ತಲೆನೋವಾದ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಅದೇ. ಭಯೋತ್ಪಾದನೆಯ ಎಲ್ಲ ಕೇಂದ್ರವೂ ಅಲ್ಲೇ ಇದೆ. ನಮ್ಮ ಭಾರತದ ಪ್ರಾಚೀನ ಪರಂಪರೆಯಿಂದ ಇಂದಿನವರೆಗೂ ನಾವು ಅವಲೋಕನ ಮಾಡಿದರೆ ನಮ್ಮ ಭಾರತ ಯಾವತ್ತೂ ಆಕ್ರಮಣದ ಒಂದು ಇತಿಹಾಸವನ್ನು ಹೊಂದಿಲ್ಲ. ನಮ್ಮ ವೇದಗಳನ್ನು, ಇತಿಹಾಸಗಳನ್ನು, ಪುರಾಣಗಳನ್ನು ಒಪ್ಪಿ ನಮ್ಮ ಸಂಸ್ಕೃತಿಯ ಆಶಯವೇನೆಂದು ತಿಳಿದು ಇದನ್ನು ಒಪ್ಪಿ ಸಂಸ್ಕೃತಿಯನ್ನು ಪ್ರೀತಿಸಿದವರೇ ಹೆಚ್ಚು. ಅಂತಹ ಭಾರತದ ಮೇಲೆ ಅದೆಷ್ಟೋ ಮತಾಂಧರು ಆಕ್ರಮಣ ಮಾಡಿದ್ರು, ಆಳ್ವಿಕೆ ಮಾಡಿದ್ರು. ನಮ್ಮ ಈ ಸಂಸ್ಕೃತಿಯನ್ನು ತಾಯಿ ಬೇರು ಗಟ್ಟಿ ಇದ್ದ ಕಾರಣ ಅದನ್ನೆಲ್ಲಿಯೂ ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದರ ಕಾರಣವನ್ನು ತಿಳಿದು ಈ ಸಂಸ್ಕೃತಿಯನ್ನು ದುರ್ಬಲಗೊಳಿಸುವಂತಹ ಪ್ರಯತ್ನ ಸರ್ವತ್ರ ನಡೆಯುವಾಗಲೂ ನಮ್ಮ ಸಂಘ ಈ ಸಂಸ್ಕೃತಿಯ ತಾಯಿ ಬೇರನ್ನು ಗಟ್ಟಿ ಮಾಡುವ ಕೆಲಸವನ್ನು ಮಾಡುತ್ತಾ 100 ಸಂವತ್ಸರವನ್ನು ಪೂರ್ಣ ಮಾಡಿದೆ. ಅದರ ಪರಿಣಾಮ ಏನು ಎಂದು ಇವತ್ತು ನಾವು ಇಲ್ಲಿ ಸೇರಿದವರಿಗೆ ಪ್ರತ್ಯೇಕ ವಿವರಿಸಬೇಕಾದ ಅಗತ್ಯವಿಲ್ಲ. ಎಷ್ಟೊಂದು ಭವಿಷ್ಯದ ಆಶಾವಾದಿಗಳಾಗಿ ನಮ್ಮ ಪೂರ್ವಜರು, ಸಂಘದ ಅಧಿಕಾರಿಗಳು, ಕಾರ್ಯಕರ್ತರು ಮಾಡಿದಂತಹ ಅಹೋರಾತ್ರಿ ಶ್ರಮದಿಂದ, ತ್ಯಾಗದಿಂದ ಇವತ್ತು ಭಾರತ ಜಗದ್ಗುರು ಭಾರತ ಎಂಬುದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ವೈಭವವನ್ನು ಕಣ್ಣು ತುಂಬುವಂತಹ ಕಾಲ ಬಂದಿದೆ. ಆದರೆ ಅಷ್ಟು ತ್ಯಾಗ ಮಾಡಿದವರು ಅದನ್ನು ಭವಿಷ್ಯದ ದೃಷ್ಟಿಕೋನ ಇಟ್ಟುಕೊಂಡು ಮರದಡಿಯ ಬೇರಿನಂತೆ ಸಂಘ ಕಾರ್ಯಕ್ಕೆ ಶಕ್ತಿ ತುಂಬಿ ಹಿಂದುತ್ವವನ್ನು ಜಾಗೃತಿ ಮಾಡಿ ಇವತ್ತೆಲ್ಲಾದರೂ ಈ ಭಾರತವನ್ನು ಜಗತ್ತಿನ ಮುಂದೆ ತಲೆ ಎತ್ತಿ ನಡೆಯುವಂತೆ ಮಾಡಿದಂತಹ ವ್ಯವಸ್ಥೆಯ ಎಲ್ಲ ಸಾಧನೆಯು ಸಂಘಕ್ಕೆ ಸೇರ್ತದೆ. ಹಾಗಾಗಿ ಸಂಘದ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬ ಹಿಂದೂನಲ್ಲಿರುವಂತಹ ಹಿಂದುತ್ವವನ್ನು ಜಾಗೃತಿ ಮಾಡೋದು. ಎಲ್ಲಿಯೂ ಯಾರ ವಿರುದ್ಧವೂ ಸಂಘ ಯಾರನ್ನೂ ಎತ್ತಿಕಟ್ಟಲಿಲ್ಲ. ಹಾಗೆಂದುಕೊಂಡು ನಮ್ಮ ಮೇಲೆ ಆಕ್ರಮಣ ಮಾಡಿದವರಿಗೆ ತಿರುಗಿ ಉತ್ತರ ಕೊಡಬೇಕು ಅಂತ ಸಂಘ ಅಲ್ಲ, ಸಾಕ್ಷಾತ್ ಕೃಷ್ಣನೇ ಹೇಳಿದ್ದಾನೆ. ಭಗವಂತ ಅವತರಿಸಿ ಬಂದಾಗಲೂ ತನ್ನ ಮೇಲೆ ಆಕ್ರಮಣ ಮಾಡಿದರೆ ಪ್ರತಿರೋಧಿಸಬೇಕು, ವಿರೋಧಿಸಬೇಕು. ತನ್ನ ರಕ್ಷಣೆ
ಅದು ತನ್ನ ಕರ್ತವ್ಯ ಎಂಬುದನ್ನು ಯಾವಾಗಲೂ ಉಪದೇಶದಲ್ಲಿ ಹೇಳಿದ್ದಾನೆ. ಅಧರ್ಮದ ವಿರುದ್ಧ ಹೋರಾಡಬೇಕಾದ್ದು ನಮ್ಮ ಕರ್ತವ್ಯ. ಹಾಗಾಗಿ ಅಂತಹ ಆ ಭವ್ಯ ಪರಂಪರೆಯನ್ನು ಬಹಳ ಮಟ್ಟದಲ್ಲಿ ಮಟ್ಟ ಹಾಕಲಿಕ್ಕೆ ಪ್ರಯತ್ನ ನಡೀತಾ ಉಂಟು. ಅಂತಹ ಕಾಲಘಟ್ಟದಲ್ಲಿ ಸಂಘದ ಈ ಹಂತದ ಬೆಳವಣಿಗೆ ಇವತ್ತು ಈ ಮಟ್ಟದಲ್ಲಿ ಇಂತಹ ಒಂದು ಸಾಮರ್ಥ್ಯವನ್ನು, ಶಕ್ತಿಯನ್ನು ಈ ಸಮಾಜದಲ್ಲಿ ಉಳಿಸಲಿಕ್ಕೆ ಸಾಧ್ಯವಾಗಿದ್ದರೆ ನಾವಿಲ್ಲಿ ಆತ್ಮಾವಲೋಕನ ಮಾಡಬೇಕು. ಈ 100 ವರ್ಷವನ್ನು ಪೂರ್ಣಗೊಳಿಸಿದ ಈ ಸಂಘದಲ್ಲಿ ನಾನೊಬ್ಬ ಸ್ವಯಂ ಸೇವಕನಾಗಿ ಈ ಹಿಂದುತ್ವಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಏನು ಮಾಡಿದ್ದೇನೆ ಎಂಬುದನ್ನು ನಾವು ಅವಲೋಕನ ಮಾಡಬೇಕು. ಸಂಘ ಒಳ್ಳೆಯದು ಅಂತ ಹೇಳ್ತೇವೆ, ನಾವು ಸಂಘದ ಸ್ವಯಂ ಸೇವಕರು ಹೌದು ಅಂತ ಹೇಳ್ತೇವೆ. ಆದರೆ ಇಡೀ ಸಂಘಟನೆ ಅದರ ಜೀವಾಳ ಇದ್ದದ್ದು ಎಲ್ಲಿ ಎಂದು ಹೇಳಿದರೆ ಸಂಘದ ನಿತ್ಯ ಶಾಖೆಯಲ್ಲಿ. ಅಂತಹ ನಿತ್ಯ ಶಾಖೆಯನ್ನು ಗಟ್ಟಿ ಮಾಡುವಲ್ಲಿ ಮುಂದಿನ ದಿನಗಳಲ್ಲಾದರೂ ಪ್ರತಿಯೊಬ್ಬರೂ ಅದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡಿಕೊಂಡು ಸಂಘಸ್ಥಾನದಲ್ಲಿ ಭಾಗವಹಿಸುವಂತಾಗಬೇಕು. ನಾವು ಸಹ ಹೆಮ್ಮೆಯಿಂದ ಹೇಳ್ತೇವೆ, ಇವತ್ತು ಮಠದಲ್ಲಿ ನಾವು ಆಶ್ರಮ ಸ್ವೀಕಾರ ಮಾಡಿ ಏನಾದರೂ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಯಲ್ಲಿ ಏನಾದರೂ ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯವಾಗಿದ್ದರೆ ನಮ್ಮನ್ನು ಸಂಘವೇ ತಯಾರು ಮಾಡಿದ್ದು. ಹಾಗಾಗಿ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿರುವವರು ಹೇಗೆ ಸಿದ್ಧರಾಗಿ ಬಂದರು? ನಮ್ಮ ದೇಶದ ಇಂತಹ ಕೊಡುಗೆಯನ್ನೆಲ್ಲ ಸಂಘ ಕೊಟ್ಟಿದೆ. ಅದನ್ನು ನಾವು ಹೊಗಳುವುದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಸ್ವಯಂ ಸೇವಕನಾಗಿ ಈ ಹಿಂದುತ್ವದ ಕಾರ್ಯದಲ್ಲಿ ನಾನು ಯಾವ ರೀತಿ ಜೋಡಿಸಬಹುದು ಎಂಬುದನ್ನು ನನ್ನಷ್ಟಕ್ಕೆ ನನ್ನನ್ನು ಅವಲೋಕನ ಮಾಡುತ್ತಾ ಸಂಕಲ್ಪ ಮಾಡಿ ಮುಂದಿನ ನಮ್ಮ ಸಂಘದ ಮತ್ತೆ 2ನೇ ಶತಮಾನ ನಮಗೆ ಸಂಘಕ್ಕೆ, ಈ ಶತಮಾನಕ್ಕೆ ನಾವು ಮುಂದಿನ ಪೀಳಿಗೆಗೆ ಸಂಘದ ಶಾಖೆಯನ್ನು ಗಟ್ಟಿ ಮಾಡುವ ಮೂಲಕ ನಾವು ಬಲಿಷ್ಠಗೊಳಿಸಬೇಕು. ಹಿಂದೆ ಸಂಘ ಸ್ಥಾನದಲ್ಲಿ ಒಂದೊಂದು ಹಂತದಲ್ಲಿ ನಾವೆಲ್ಲ ಸಂಘದ ಕಾರ್ಯಕರ್ತರಾಗಿರೋ ಕ್ರಿಕೆಟ್ನೊಂದು ಹಾವಳಿ ಸಂಘಕ್ಕೆ ಸ್ವಲ್ಪ ಸಂಘದ ನಿತ್ಯ ಚಟುವಟಿಕೆಯ ಒಂದು ಯೋಜನಾಬದ್ಧ ಚಟುವಟಿಕೆಗೆ ಸ್ವಲ್ಪ ಸವಾಲು ಬರ್ತಿತ್ತು. ಆದರೂ ಅದನ್ನು ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯವಾಗಿತ್ತು. ಇವತ್ತಿನ ಹೊಸ ಪೀಳಿಗೆಯಲ್ಲಿ ರಕ್ಷಕರ ಕಡೆಯಿಂದ ಮಕ್ಕಳು ಹುಟ್ಟುವಾಗಲೇ ಡಾಕ್ಟ್ರು, ಇಂಜಿನಿಯರ್ ಅಥವಾ ಇನ್ನೇನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಸಂಘದ ಕಾರ್ಯಕ್ಕೆ ಹೋಗುವಲ್ಲಿ ತೊಡಗಿಸಿಕೊಳ್ಳಲು ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾರೋ ಎಂಬುದನ್ನು ಒಂದು ಗಮನಿಸಿ. ಇನ್ನೊಂದು ಮೊಬೈಲ್, ಇದರಿಂದಾಗಿ ಸಂಘಸ್ಥಾನ ಕಮ್ಮಿಯಾಗಿದೆ ಅಂತ ಹೇಳುವುದಲ್ಲ, ಆದರೆ ಈ ಸವಾಲುಗಳ ಮಧ್ಯೆ ಸಂಘಸ್ಥಾನವನ್ನು ಗಟ್ಟಿ ಮಾಡುವ ಜೊತೆಗೆ ವ್ಯಾಪಕ ಸಂಪರ್ಕ ಮಾಡ್ತಾ ಇಂತಹ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ಸಿನೊಂದಿಗೆ ಹಿಂದುತ್ವಕ್ಕೆ ಶಕ್ತಿ ತುಂಬುವ ಕಾರ್ಯಕ್ರಮವಾಗಿ, ಪ್ರತಿಯೊಬ್ಬ ಹಿಂದೂನಲ್ಲಿ ಹಿಂದೂ ಭಾವ ಜಾಗೃತಿಯಾಗುವ ಕಾರ್ಯಕ್ರಮವಾಗಿ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸರಿಯಾದ ಶ್ರಮ ಹಾಕಿ ಮುಂದಿನ ದಿನಗಳಲ್ಲಿ ಒಗ್ಗೂಡುವ ಅಗತ್ಯ ಇದೆ. ಅಕಸ್ಮಾತ್ ನಾವು ಒಗ್ಗೂಡದಿದ್ದರೆ ನಮ್ಮ ನಂತರದ ಪೀಳಿಗೆ ಯಾವ ಸನ್ನಿವೇಶವನ್ನು ಎದುರಿಸಬೇಕಾದೀತು ಎಂಬುದನ್ನು ನಮ್ಮ ಕಾಲಘಟ್ಟದಲ್ಲೇ ದೇಶದ ಕೆಲವೊಂದು ಮೂಲೆಗಳಲ್ಲಿ ನಡೆಯುವಂತಹ ಬೆಳವಣಿಗೆಯನ್ನು ಗಮನಿಸುವಾಗ ನಾವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ದೇಶದವರೇ ಆಗಿದ್ದುಕೊಂಡು ನಮ್ಮ ಸಂಸ್ಕೃತಿಯ ವಿರುದ್ಧ ಬೆಳವಣಿಗೆ ಆದಾಗ ಆ ಭಾಗ ದೇಶದ ರೋಗಗ್ರಸ್ತ ಭಾಗದಂತೆ ಇಡೀ ಜೀವನಕ್ಕೆ ಸಮಸ್ಯೆ ಆಗುವಂಥದ್ದು ಜಮ್ಮು ಕಾಶ್ಮೀರದಿಂದ ಹಿಡಿದು ಪಶ್ಚಿಮ ಬಂಗಾಳದಿಂದ ಹಿಡಿದು ನಾವು ಅನೇಕ ಕಡೆಗಳಲ್ಲಿ ನೋಡಬಹುದು. ಹಾಗಾಗಿ ಅಂಥ ಅಪಾಯಕಾರಿ ಬೆಳವಣಿಗೆಯ ದುಷ್ಪರಿಣಾಮದ ಬಗ್ಗೆ ಎಚ್ಚೆತ್ತುಕೊಂಡು ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮೆಲ್ಲರನ್ನು ಹಿಂದೂಗಳನ್ನು ತೊಡಗಿಸುವ ಮೂಲಕ ಕಾರ್ಯಕ್ರಮದ ಉದ್ದೇಶ ಸಾಕಾರ ಆಗಬೇಕು. ಸಂಘ ಕಾರ್ಯಕ್ಕೆ ಶಕ್ತಿ ತುಂಬುವಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆಂಬುದನ್ನು ಮನಗೊಂಡು ನಮ್ಮ ಬದುಕಿನ ಒಂದಿಷ್ಟು ಅಮೂಲ್ಯ ಸಮಯವನ್ನು ಈ ಧರ್ಮ ಕಾರ್ಯಕ್ಕಾಗಿ ವಿನಿಯೋಗ ಮಾಡಬೇಕು ಎಂಬಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದೊಂದಿಗೆ ಮಾರ್ಚ್ 1ನೇ ತಾರೀಕಿನಂದು ನಡೆಯುವ ಕಾರ್ಯಕ್ರಮ ಸಂಭ್ರಮದಿಂದ ಮತ್ತು ಉದ್ದೇಶಕ್ಕೆ ಶಕ್ತಿ ತುಂಬುವ ಕಾರ್ಯವಾಗಿ ನಡೆಯಲಿ. ಎಲ್ಲ ರೀತಿಯ ಸಹಕಾರಗಳು ಜನಗಳಿಂದ ಪ್ರಾಪ್ತಿಯಾಗಿ ಒಂದು ಒಳ್ಳೆಯ ಸ್ಫೂರ್ತಿಯ ಕಾರ್ಯಕ್ರಮವಾಗಲಿ ಅಂತ ದೇವರಲ್ಲಿ ನಾವು ಅಮ್ಮನ ಮಡಿಲಲ್ಲೇ ಇರುವವರು ನಾವು ಅಮ್ಮನಲ್ಲಿ ಪ್ರಾರ್ಥಿಸೋಣ. ಹಾಗೆ ನಮ್ಮ ಹೆಸರೆಲ್ಲ ಹಾಕಿದ್ದೀರಿ. ನಾಡ್ದು ಕಾರ್ಯಕ್ರಮ ದಿವಸ ಮಠದಲ್ಲೇ ಆ ಹೊತ್ತಿನಲ್ಲೇ ಕಾರ್ಯಕ್ರಮ, ಆ ಕಾರಣದಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಾಡ್ದು ಬರುವುದಿಲ್ಲ ಅಂತ ಹೇಳೋದಿಲ್ಲ, ಸಾಧ್ಯ ಆದರೆ ಒಮ್ಮೆ ಆದರೂ ಬಂದಲ್ಲಿ ಮುಖದೋರಿಸಿ ಆದರೂ ಹೋಗಬೇಕು ಅಂತ ಇದೆ. ಹೇಗೆ ಮೆರವಣಿಗೆ ಎಲ್ಲ ಮುಟ್ಟಿ ಕಾರ್ಯ ಸಮಯಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. 3-3:30 ಹೊತ್ತಿನೊಳಗೆ ಮುಗಿಸುವುದಾದರೆ, ಅಕಸ್ಮಾತ್ ಒಂದು ಸಮಯಗಳನ್ನು ಹೊಂದಾಣಿಕೆ ಮಾಡುವುದಾದರೆ ನಾವು ಮಿಯಾಪದವಿ ಅಲ್ಲಿಯ ಮಂಡಲದಕ್ಕೆ ಒಪ್ಪಿದ್ದೇವೆ.
ಇಲ್ಲಿಯೂ ಅಂಥದ್ದು ಸನ್ನಿವೇಶ ಬಂದು ಬರ್ತೇವೆ, ಇಲ್ಲದ್ರೆ ಅನ್ಯಥಾ ಭಾವಿಸಬಾರದು ಅಂತ ಹೇಳ್ತಾ ಕೃಷ್ಣಾರ್ಪಣ.